ಹಲೋ ಟ್ರೇಡರ್ಸ್, ರಾಘವೇಂದ್ರ ಕುಲಕರ್ಣಿ ಫ್ರಮ್ ಮಾರ್ಕೆಟ್ ಪಾಠಶಾಲಾ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಡೇ ಪ್ರೀವಿಯಸ್ ಡೇ ಲೋನ ಮಾರ್ಕೆಟ್ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಡೌನ್ ಸೈಡ್ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದ್ರೆ ನೆಕ್ಸ್ಟ್ ಡೇ ಮಾರ್ಕೆಟ್ ಬುಲ್ಲಿಶ್ ಆಗಬಹುದು, PDH ನ ಬ್ರೇಕ್ ಆದ ಮೇಲೆ ಅಂತ ಅರ್ಥ. ಓಕೆನಾ? ಸೊ ಈಗ ನಾನು ನಿಫ್ಟಿನ ಓಪನ್ ಮಾಡ್ತೀನಿ. ಓಕೆ, ಸೊ ನಿಫ್ಟಿಯಲ್ಲಿ ಒನ್ ಡೇ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿದ್ದೀನಿ. ನಿನ್ನೆ ನನಗೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ ನಿಫ್ಟಿಯಲ್ಲಿ. ಸೊ ನಿಫ್ಟಿ ಇನ್ವರ್ಟೆಡ್ ಹ್ಯಾಮರ್, ಇಲ್ಲೂ ಕೂಡ ಇನ್ವರ್ಟೆಡ್ ಹ್ಯಾಮರ್ ಇತ್ತು, ಇಲ್ಲೂ ಕೂಡ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆನಾ? ಸೊ ಈಗ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದಾಗ ಪ್ರೀವಿಯಸ್ ಡೇ ಲೋನ ನೋಡ್ಬೇಕು ನಾನು. ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಪ್ರೀವಿಯಸ್ ಡೇ ಹೈನ ನೋಡ್ತೀನಿ. ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಪ್ರೀವಿಯಸ್ ಡೇ ಲೋನ ನೋಡ್ತೀನಿ. ಏನ್ ಮಾಡಬೇಕು? ವೆರಿ ಸಿಂಪಲ್. ಒಂದು ಹಾರಿಜಾಂಟಲ್ ಲೈನ್ ತಗೋಬೇಕು. ಪ್ರೀವಿಯಸ್ ಡೇ ಲೋಗೆ ನಾನು ಮಾರ್ಕ್ ಮಾಡಿ ಇಟ್ಕೋಬೇಕು. ಮಾರ್ಕೆಟ್ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆಯ್ತು ಅಂದ್ರೆ ಟ್ರೆಂಡ್ ವಿಲ್ ಕಂಟಿನ್ಯೂ ಅಂತ ಅರ್ಥ. ಸೊ 3 ಮಿನಿಟ್ಸ್ ಆರ್ 5 ಮಿನಿಟ್ಸ್ ಎನಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಇವತ್ತಿನ ದಿನ ಮಾರ್ಕೆಟ್ ಓಪನ್ ಆಗಿರೋದು ಈ ಪಾಯಿಂಟ್ ಅಲ್ಲಿ. ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಲೆವೆಲ್ ಹಾಕ್ತೀನಿ. ಈ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿದೆ. ಪ್ರೀವಿಯಸ್ ಡೇ ಲೋ ವಾಸ್ ದಿಸ್ ಪ್ರೈಸ್. 23,466 ವಾಸ್ ಪ್ರೀವಿಯಸ್ ಡೇ ಲೋ. ಆಫ್ಟರ್ ಬ್ರೇಕಿಂಗ್ ಮಾರ್ಕೆಟ್ ಎಷ್ಟು ಪಾಯಿಂಟ್ ಮೂವ್ ಆಗಿದೆ ಅನ್ನೋದಂದ್ರೆ ಆಲ್ಮೋಸ್ಟ್ 200 ಪಾಯಿಂಟ್ ಮೂವ್ ಆಗಿದೆ. ಸೊ ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ನ ಮಾಡಿ ಕಡಿಮೆ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡಿಂಗ್ ನ ಮಾಡುವಾಗ ಅಕ್ಯುರೇಸಿ ಜಾಸ್ತಿ ಇರುತ್ತೆ ನಮಗೆ. ಈ ಪಾಯಿಂಟ್ ಅನ್ನ ಯಾವಾಗೂ ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಅಂಡ್ ಹ್ಯಾಮರ್ ಕ್ಯಾಂಡಲ್ ಆದ್ರೆ ಸೇಮ್, ಪ್ರೀವಿಯಸ್ ಡೇ ಹೈನ ಬ್ರೇಕ್ ಆಗ್ಬೇಕು. ಸರ್ ಬ್ರೇಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಟ್ರೇಡ್ ನ ಮಾಡಬಾರ್ದು ಆಸ್ ಪರ್ ದಿ ಸ್ಟ್ರಾಟಜಿ. ಸೊ ಈಗ ನಾನು ಬ್ಯಾಂಕ್ ನಿಫ್ಟಿಗೆ ಹೋಗ್ತೀನಿ, ಒನ್ ಡೇ ಟೈಮ್ ಫ್ರೇಮ್ ಹೋಗ್ತೀನಿ. ಇದು ಬಿಯರಿಶ್ ಸಾರಿ, ಇದು ಇನ್ವರ್ಟೆಡ್ ಹ್ಯಾಮರ್ ಅಲ್ಲ, ಅಂದ್ರೆ ಸ್ವಲ್ಪ ಟೇಲ್ ಕೆಳಗಡೆ ಜಾಸ್ತಿ ಇರೋದ್ರಿಂದ ನಾನು ಇದನ್ನ ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ನೆಕ್ಸ್ಟ್ ಬಿಟ್ ಕಾಯಿನ್ ಗೆ ಹೋಗ್ತೀನಿ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಯಾವಾಗ್ಲೂ ರನ್ನಿಂಗ್ ಕ್ಯಾಂಡಲ್ ನ ಕ್ಯಾಲ್ಕುಲೇಟ್ ಮಾಡಬಾರ್ದು. ಇದು ಟ್ರೇಡಿಂಗ್ ಮಾಡ್ಲಿಕ್ಕೆ ರನ್ನಿಂಗ್ ಕ್ಯಾಂಡಲ್ ಯೂಸ್ ಮಾಡಬೇಕು, ಆದ್ರೆ ಅನಾಲಿಸಿಸ್ ಮಾಡುವಾಗ ರನ್ನಿಂಗ್ ಕ್ಯಾಂಡಲ್ ನ ಯೂಸ್ ಮಾಡೋ ಹಾಗಿಲ್ಲ. ಸೊ ಈಗ ನಾನು ಟ್ರೇಡಿಂಗ್ ಅನಾಲಿಸಿಸ್ ಮಾಡ್ತಿರೋದ್ರಿಂದ ರನ್ನಿಂಗ್ ಕ್ಯಾಂಡಲ್ ನ ಯೂಸ್ ಮಾಡಲ್ಲ. ಪ್ರೀವಿಯಸ್ ಕ್ಯಾಂಡಲ್ ನೋಡ್ತೀನಿ, ಇದು ಹ್ಯಾಮರ್ ಇನ್ವರ್ಟೆಡ್ ಹ್ಯಾಮರ್ ನೋಡ್ತೀನಿ. ಅಲ್ಲ, ಸೊ ನಂಗೆ ಇದರ ಅವಶ್ಯಕತೆ ಇಲ್ಲ. ಸೊ ಇದೇ ತರ ಗೋಲ್ಡ್ ನೋಡೋಣ ವರ್ಸಸ್ USD. ಇಲ್ಲ, ಇದು ಕೂಡ ಅವಶ್ಯಕತೆ ಇಲ್ಲ. ಅಂಡ್ ಓಕೆ, ಸೊ ಇವತ್ತಿನ ಎನ್ವಿಡಿಯಾ ಹ್ಯಾಮರ್ ಅಲ್ಲ, ಬಟ್ ಅವಶ್ಯಕತೆ ಇಲ್ಲ, ಬೇಡ. AMD ಅಂತ ನೋಡೋಣ, ಅಮೆಝಾನ್ ಅಂತ ನೋಡೋಣ. ಎಸ್, ಅಮೆಝಾನ್ ಒಳ್ಳೆ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆ, ಸೊ ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡ್ತೀನಿ. ಇವತ್ತಿನ ದಿನ ಏನಾದ್ರೂ ಈ ಪ್ರೀವಿಯಸ್ ಡೇ ಹೈನ, ಈಗ ನಾನು ಮಾಡಿರೋದು ಅನಾಲಿಸಿಸ್. ಸೊ ಒನ್ ಡೇ ಟೈಮ್ ಫ್ರೇಮ್ ಇವತ್ತು ರಾತ್ರಿ 8 ಗಂಟೆಗೆ ಓಪನ್ ಆಗತ್ತೆ US ಮಾರ್ಕೆಟ್. ಓಪನ್ ಆದ್ಮೇಲೆ 3 ಮಿನಿಟ್ಸ್ 5 ಮಿನಿಟ್ಸ್ ಎನಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿಬಿಟ್ಟು ಈ ಪಾಯಿಂಟ್ ನ ಮಾರ್ಕೆಟ್ ಬ್ರೇಕ್ ಆದ ಮೇಲೆ ನಾವು ಟ್ರೇಡ್ ನ ಇನಿಶಿಯೇಟ್ ಮಾಡಬಹುದು. ಈ ಪಾಯಿಂಟ್ ನ ಬ್ರೇಕ್ ಆದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗತ್ತೆ ಅಂತ ಕನ್ಸಿಡರ್ ಮಾಡ್ತೀನಿ. ಐದರ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಓಪನ್ ಆಯ್ತಾ, ಈ ಪಾಯಿಂಟ್ ಅನ್ನ ರಿಟೆಸ್ಟ್ ಮಾಡ್ಲಿಕ್ಕೆ ವೇಟ್ ಮಾಡ್ತೀನಿ. ಅಥವಾ ಮಾರ್ಕೆಟ್ ಈ ಪಾಯಿಂಟ್ ನ ಬ್ರೇಕ್ ಆಯ್ತಾ, ಇಲ್ಲಿ ಪಾಯಿಂಟ್ ಟ್ರೇಡ್ ತಗೋತೀನಿ, ಈ ಪಾಯಿಂಟ್ ಕೆಳಗಡೆ SL ನ ಯೂಸ್ ಮಾಡ್ತೀನಿ. ಸೊ ಈ ಪಾಯಿಂಟ್ ಏನಿದೆ 202.91 ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಫಾರ್ ಅಮೆಝಾನ್. ಎಷ್ಟು ಜನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಇವತ್ತಿನ ದಿನ ಅಮೆಝಾನ್ ಅಲ್ಲಿ 8 ಗಂಟೆಗೆ ನೋಡ್ಬಿಟ್ಟು ಏನಾಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನಾನು ನೋಡ್ತೀನಿ. ಸೊ ಇವತ್ತಿನ ದಿನ ನಾನು ಅನಾಲಿಸಿಸ್ ಮಾಡಿ ಹೇಳಿದ್ದೀನಿ, ಅಮೆಝಾನ್ ಇವತ್ತು 8 ಗಂಟೆಗೆ ನಿನ್ನೆ ದಿನ ಹ್ಯಾಮರ್ ಆಗಿರೋದ್ರಿಂದ ಇವತ್ತಿನ ದಿನ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಬೇಕು. ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿತು ಅಂತಂದ್ರೆ ಇಟ್ ವಿಲ್ ಬಿಕಮ್ ಬುಲ್ಲಿಶ್. ಸೊ ಇದನ್ನ ಬ್ರೇಕ್ ಆದ್ಮೇಲೆ ಎಷ್ಟು ಪಾಯಿಂಟ್ ಹೋಗಿದೆ ಅಂತ ನೋಡೋಣ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಸರ್ ಇವತ್ತಿನ ದಿನ ನೀವೇನ್ ವಿಡಿಯೋ ಮಾಡಿ ಅಮೆಝಾನ್ ಅನಾಲಿಸಿಸ್ ಮಾಡಿ ಹೇಳಿದೀರಾ, ಇದು ವರ್ಕ್ ಆಗಿದೆ. ವರ್ಕ್ ಆಗಿಲ್ಲ ಅಂದ್ರೆ ವರ್ಕ್ ಆಗಿಲ್ಲ. ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್. ಇವತ್ತು ನೈಟ್ 8 ಗಂಟೆಗೆ US ಮಾರ್ಕೆಟ್ ಓಪನ್ ಆಗುತ್ತೆ. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ 8 o'clock ಟು ಟಿಲ್ 10 o'clock. ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಎಷ್ಟು ಜನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅದನ್ನ ನಾನು ನೋಡ್ತೀನಿ ವಿಡಿಯೋ ಇಂದ. ಓಕೆನಾ? ಇದೇನಾದ್ರೂ ನೀವು ಚೆನ್ನಾಗಿ ನಂಗೆ ರೆಸ್ಪಾನ್ಸ್ ಬಂದ್ರೆ ಅಂದ್ರೆ ನಂಗೆ ಕಲಿಯೋದಕ್ಕೆ ಜನ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ಅರ್ಥ.
ನಾಳೆ ದಿನ ಇನ್ನೂ ಕೆಲವು ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು.